ಅಧ್ಯಕ್ಷರಿಗೂ ಮತ್ತೆ ಕಮಿಷನರ್ ಅವ್ರಿಗೆ ಎಲ್ಲೋ ಒಂದು ಕಡೆ ನಗರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಮ್ಯುನಿಕೇಟ್ ಇಲ್ಲ. ಇದರಿಂದ ಬಾಧಿತರಾಗಿದ್ರೆ ಅವರು ಮುಂದೆ ಅಪೀಲ್ ಹೋಗಕ್ಕೆ ಅವಕಾಶ ಇದೆ. ಅದಕ್ಕೆ ಸ್ಟೇ ತಗೊಬೋದು ಅಥವಾ ಮತ್ತೊಂದು ಮಾಡ್ಬೋದು. ಹಾಗಾಗಿ ನಾವೆಲ್ಲ ಮಾಡಿದ್ರೆ ಸರಿ ಇದೆ ಸರ್, ಕಾನೂನು ಪ್ರಕಾರನೇ ಮಾಡಿದ್ದೀವಿ. ಏನು ಪೌರಾಯುಕ್ತರು ಏನು ದಾಖಲೆಗಳು ಕೊಡ್ದಿರಾ, ಇನ್ನೂ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳು ಕೊಡ್ದಿರಾ ಸುಮಾರು 15 ದಿನಗಳಿಂದ ಕಾಲಹರಣ ಮಾಡಿದ್ದಾರೆ. ಕೆಲವು ದಾಖಲಾತಿಗಳನ್ನು ಕೇಳಿದ್ರು, ಅದು ಕೊಟ್ಟಿದ್ದೀವಿ. ಮತ್ತೆ ನಾವು ಪೆಂಡಿಂಗ್ ಇದ್ರೆ ಅವು ಸಹ ಕೊಡ್ತೀವಿ. ಇಡೀ ಇವತ್ತು ಚಿಕ್ಕಬಳ್ಳಾಪುರದ ನಗರ ಇವತ್ತು ಪಾಪ ಎಲ್ಲಾ ಸಾರ್ವಜನಿಕರು ಕೂಡ ಇವರಿಂದ ತುಂಬಾ ತೊಂದರೆಗೊಳಪಡ್ತಾ ಇದ್ದಾರೆ ಸರ್. ನೋಡಿ, ಅವ್ರು ಯಾವುದೇ ಆರೋಪ ಮಾಡಿದ್ರು ಅದಕ್ಕೆ ಅವ್ರು ಬಾಧಿತರಾಗಿದ್ರೆ ಅವ್ರಿಗೆ ಅವಕಾಶ ಇದೆ, ಮೇಲೆ ಅಪೀಲ್ ಹೋಗ್ಬೋದು. ಅದರಿಂದ ಏನಾದ್ರು ನಾವು ಮಾಡಿರೋ ತಪ್ಪು ಅಂದ್ಕೊಂಡು ಬಂದರೆ ಅದಕ್ಕೆ ಸ್ಟೇ ಕೊಡ್ಬೋದು, ಸ್ಥಗಿತಗೊಳಿಸ್ಬೋದು, ರದ್ದು ಮಾಡ್ಬೋದು. ಹಾಗಾಗಿ ಎಲ್ಲರಿಗೂ ಅವಕಾಶ ಇರುತ್ತೆ. ಅಲ್ಲಿಗೆ ಸ್ಥಾಯಿ ಸಮಿತಿ ಸದಸ್ಯರು ಸರಿಯಾದ ರೀತಿಯಲ್ಲಿ ಆಗಿದ್ದಿದ್ರೆ ಒಂದೇ ಪಟ್ಟಿ ಇರಬೇಕಾಗಿತ್ತು. 2 ಪಟ್ಟಿ ಹೆಂಗ್ ಬಂತು? ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಆಗದಿರಂಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತರ್ತಾ ಇದ್ದೆ. ಇವರು ದಾಖಲೆಗಳು ಕೊಡ್ದಿರಾ ಎಲ್ಲೋ ಒಂದು ಕಡೆ ಯಾಮರ್ಸಿದ್ದಾರೆ ಯಾರೋ ಪೌರಾಯುಕ್ತರು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಈಗಾಗಲೇ ಸುಬ್ರಹ್ಮಣ್ಯ ಸರ್ ಅವರು ಆಯ್ಕೆ ಪ್ರಕ್ರಿಯೆ ನಡೆದೋಗಿದೆ. ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಆಗೋಗಿದೆ. ಈ ಮುಂದಿನ ನಡೆ ಏನು ನಿಮಗೆ ಅಂತ, ಯಾಕೆ ಅಸಮಾಧಾನ ನಿಮಗೆ? ಹಾಗಾಗಿ ಏನು ಪೌರಾಯುಕ್ತರು ಏನು ದಾಖಲೆಗಳು ಕೊಡ್ದಿರಾ, ಇನ್ನೂ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳು ಕೊಡ್ದಿರಾ ಸುಮಾರು 15 ದಿನಗಳಿಂದ ಕಾಲಹರಣ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡೆ. ನೀವು ಯಾಕೆ ನನಗೆ ದಾಖಲೆಗಳು ಕೊಡಲಿಲ್ಲ ಅಂತಕ್ಕಂಥದ್ದನ್ನೇ ನಾನು ಈಗ ಹೋಗಿ ಪ್ರಶ್ನೆ ಮಾಡಿದೆ. ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕ್ರಮನೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. ಇದು ಯಾಕಂದರೆ ಇದು ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕಮಿಷನರ್ಗೂ ನಗರಸಭಾ ಸದಸ್ಯರುಗಳು. ನಿಮಗೆ ಗೊತ್ತಿದ್ದ ಹಾಗೆ ಅಧ್ಯಕ್ಷರದ್ದು ಒಂದು ಪಟ್ಟಿ ಬರ್ತದೆ, ಏನೋ ಸ್ಥಾಯಿ ಸಮಿತಿಗಿಂತ ಸದಸ್ಯರು ಆಯ್ಕೆ ಆಗಿದ್ದಾರೆ ಅಂತೇಳಿ. ಮತ್ತು ಇವರು ಕಮಿಷನರ್ ಅವರು ಒಂದು ಪಟ್ಟಿ ಇಂಥ ಸದಸ್ಯರು ಅಂತ ಬಿಡ್ತಾರೆ. ಅಂದರೆ ಅಲ್ಲಿಗೆ ಅಧ್ಯಕ್ಷರಿಗೂ ಮತ್ತು ಕಮಿಷನರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ನಗರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಮ್ಯುನಿಕೇಟ್ ಇಲ್ಲ, ಮತ್ತು ಒಂದು ವ್ಯತ್ಯಾಸಗಳಿದೆ, ಇವರಲ್ಲೇ ಅಂತರಗಳಿದೆ. ಇದರಿಂದ ಇಡೀ ಇವತ್ತು ಚಿಕ್ಕಬಳ್ಳಾಪುರದ ನಗರ ಇವತ್ತು ಪಾಪ ಎಲ್ಲ ಸಾರ್ವಜನಿಕರು ಕೂಡ ಇವರಿಂದ ತುಂಬ ತೊಂದರೆಗೊಳಪಡ್ತಾ ಇದ್ದಾರೆ. ಅಲ್ಲಿಗೆ ಸ್ಥಾಯಿ ಸಮಿತಿ ಸದಸ್ಯರು ಸರಿಯಾದ ರೀತಿಯಲ್ಲಿ ಆಗಿದ್ದಿದ್ರೆ ಒಂದೇ ಪಟ್ಟಿ ಇರಬೇಕಾಗಿತ್ತು. 2 ಪಟ್ಟಿ ಹೆಂಗ್ ಬಂತು? ಈಗ ನಗರಸಭಾ ಅಧ್ಯಕ್ಷರು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ನನಗೆ ಮುಂಚಿತವಾಗಿ ದಾಖಲೆಗಳನ್ನ ನಾನು ಕೇಳಿದ್ದೆ, ಕೊಟ್ಟಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಆಗದಿರಂಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತರ್ತಾ ಇದ್ದೆ. ಇವರು ದಾಖಲೆಗಳು ಕೊಡ್ದಿರಾ ಎಲ್ಲೋ ಒಂದು ಕಡೆ ಯಾಮರ್ಸಿದ್ದಾರೆ ಯಾರೋ ಪೌರಾಯುಕ್ತರು. ಹಾಗಾಗಿ ನಾನು ಈಗ ದಾಖಲೆಗಳು ನಾನು ಕೇಳಿದ್ದೀನಿ, ಕೊಡ್ತೀವಿ ಅಂತ ಈಗ ಅಂತ ಇದ್ದಾರೆ. ನಾನು ದಾಖಲೆಗಳು ತಗೊಂಡು ಮುಂದಿನ ರೀತಿಯಲ್ಲಿ ಯಾವ ರೀತಿ ನಾನು ಕಾನೂನು ಹೋರಾಟ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇವತ್ತು ಇಲ್ಲಿ ಪೌರಾಯುಕ್ತರು ಏನು ಇವರು ಬಂದಾಗಿಂದ ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಇದು ತುಂಬ ಸ್ಪಷ್ಟ. ಎಲ್ಲ ಇವತ್ತು ನಗರದ ಎಲ್ಲ ಸಾರ್ವಜನಿಕರು ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಬಿ ಖಾತೆಗಳಿಗೆ 6 ತಿಂಗಳಾಗಿದೆ ಅರ್ಜಿಗಳು ಕೊಟ್ಟು ಅವ್ರ ಫೈಲ್ಗಳು ಇವತ್ತು ಸಾಕಷ್ಟು ಫೈಲ್ಗಳು ಕಳೆದೋಗಿದ್ದಾವೆ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಬಂದು ಸಾರ್ವಜನಿಕರು ಕೇಳಿದ್ರೆ, ನಾನು ಬಂದು ಕೇಳಿದ್ರು ಕೂಡ ಫೈಲ್ ಇಲ್ಲ ಅಂತ ಹೇಳ್ತಾರೆ. ತಿರುಗಿ ಎತ್ಕೊಂಬಂದು ಕೊಡ್ತಾರೆ. ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2ರಿಂದ 3 ಸಾವಿರ ಖಾತೆಗಳು ರೆಡಿಯಾಗಿದ್ದಾವೆ. ರೆಡಿಯಾಗಿರೋ ಖಾತೆಗಳು ಸಾರ್ವಜನಿಕರಿಗೆ ವಿತರಣೆ ಮಾಡ್ದಿರಾ ಲಾಕ್ ಆಗಿದೆ, ಏನೋ ಸರ್ವರ್ ಡೌನ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಾರ್ವಜನಿಕರಿಗೆ ಖಾತೆಗಳು ಕೊಡ್ದಿರಾ ಪೌರಾಯುಕ್ತರು ಎಲ್ಲೋ ಒಂದು ಕಡೆ ಜನಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಪೌರಾಯುಕ್ತರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ, ಕೂಡಲೇ ಏನು ಖಾತೆಗಳಾಗಿದೆ 2ರಿಂದ 3 ಸಾವಿರ ಖಾತೆಗಳನ್ನು ನೀವು ಇಮಿಡಿಯೇಟ್ ಆಗಿ ಜನರಿಗೆ ಇಶ್ಯೂ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಪೌರಾಯುಕ್ತರು ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಖಂಡಿತವಾಗ್ಲೂ ಕೂಡ ಈಗಾಗಲೇ ಹೋರಾಟ ಕೈಗೆತ್ತಿಕೊಂಡಿದ್ದೀವಿ, ಮುಂದೆನೂ ಕೂಡ ಹೋರಾಟ ಮಾಡ್ತೀವಿ. ಆಮೇಲೆ ಖಾತೆಗಳು ಆಗದೆ ಇರೋವು ಸುಮಾರು ಆ ಬಿ ಖಾತೆಗಳಿಗೆ ಅರ್ಜಿಗಳು ಕೊಟ್ಟು 6 ತಿಂಗಳಾಗಿದೆ. ಸುಮಾರು ನನ್ನ ಪ್ರಕಾರ ಒಂದು 6-7 ಸಾವಿರ ಅರ್ಜಿ ಖಾತೆಗಳು ಫೈಲ್ಗಳು ಇವತ್ತಿಗೂ ಕೂಡ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಪ್ರೋಸೆಸ್ ಮಾಡಿಲ್ಲ. ಅಂದರೆ ಆಗಿರೋ ಖಾತೆಗಳು ನೀವು ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ, ಮತ್ತೆ ಆಗ್ತಕ್ಕಂಥ ಖಾತೆಗಳು ಕೂಡ ನೀವು ಮಾಡ್ದಿರ ಇದ್ದೀರಾ. ಅಂದರೆ ಹಿಂದಿನ ಉದ್ದೇಶ ಏನು? ನಿಮ್ಮ ಹಿಂದಿನ ಉದ್ದೇಶ ಯಾಕೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಖಾತೆಗಳನ್ನ? ನೀವು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ? ನೀವು ಪೌರಾಯುಕ್ತರು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ ಖಾತೆಗಳು? ಸರ್ವರ್ ಡೌನ್ ಇದೆ, ಲಾಕ್ ಆಗಿದೆ ಅಂತ ಬಿಟ್ಟು ಹೇಳ್ತಿರಲ್ಲ. ಏನು ತಿಂಗಳಾನುಗಟ್ಟೆ ನೀವು ಸರ್ವರ್ ಡೌನು ಲಾಕ್ ಆಗಿದೆ ಅದು ಇದು ಅಂತ ಬಿಟ್ಟು ಹೇಳ್ಕೊಂಡಿದ್ರೆ ಸಾರ್ವಜನಿಕರು ಇವತ್ತು ಏನು ಮಾಡಬೇಕು? ಇಲ್ಲ ಇದರಿಂದ ನೀವು ಕೊಡದೇ ಇರೋದಕ್ಕೆ ಏನಾದರೂ ಹಿಂದೆ ಏನಾದರೂ ಲಾಬಿ ಇದೆಯಾ?
ನೀವು ಖಾತೆಗಳು ಇಶ್ಯೂ ಮಾಡದೇ ಇರೋದಕ್ಕೆ ಏನಾದರೂ ಲಾಬಿ ಇರಬೇಕಾಗ್ತದೆ, ನೀವು ಖಾತೆಗಳು ಇಶ್ಯೂ ಮಾಡದೇ ಇರೋದಕ್ಕೆ. ಹಾಗಾಗಿ ನಾನು ಮಾನ್ಯ ಚಿಕ್ಕಬಳ್ಳಾಪುರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತು ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ MC ಸುಧಾಕರ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಕೂಡಲೇ ಇಂಥ ಕಮಿಷನರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬೇಡ, ಕೂಡಲೇ ವರ್ಗಾವಣೆ ಮಾಡ್ರಿ ಇವ್ರನ್ನ, ಇವೆಲ್ಲ ಬೇರೆ ಕಡೆ ಕಳಿಸಿ ಒಳ್ಳೆ ಅಧಿಕಾರಿಗಳನ್ನ ತರ್ತಕ್ಕಂಥ ಕೆಲಸ ಮಾಡ್ರಿ. ಕಮಿಷನರ್ ಅವ್ರನ್ನ ಒಳ್ಳೆ, ಈಗಾಗಲೇ ಇವ್ರ ಬಗ್ಗೆ ಅಲಿಗೇಷನ್ ಕೂಡ ಇದೆ, ಎಲ್ಲೋ ಕೇಸುಗಳೆಲ್ಲ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟೆ, ಅದು ನಿಜನೋ ಸುಳ್ಳು ಗೊತ್ತಿಲ್ಲ. ಹಾಗಾಗಿ ಇಂಥ ಕಮಿಷನರ್ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿಲ್ಲ. ಆಗಿರ್ತಕ್ಕಂಥ ಖಾತೆಗಳು ಇವರು ಕೊಟ್ಟಿಲ್ಲ, ಆಗಬೇಕಾಗಿರ್ತಕ್ಕಂಥ ಖಾತೆಗಳನ್ನ ಇವರು ಮಾಡಿಲ್ಲ. ಹಾಗಾಗಿ ಇವರು ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ಮಾನ್ಯ ಶಾಸಕರನ್ನ ಇಲ್ಲಿರ್ತಕ್ಕಂಥವ್ರನ್ನ ಇವ್ರನ್ನ ಯಾರು ಉಸ್ತುವಾರಿ ಸಚಿವರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ, ಇಂಥ ಕಮಿಷನರನ್ನು ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ದಯವಿಟ್ಟು ಕೂಡ ಹಿಂಸೆಗೆ ಮಗು ಆಗ್ತಾ ಇರ್ತಕ್ಕಂಥದ್ದನ್ನ ದಯವಿಟ್ಟು ಕೂಡ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ, ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದರಿಂದ ಬಾಧಿತರಾಗಿದ್ರೆ ಅವರು ಮುಂದೆ ಅಪೀಲ್ ಹೋಗಕ್ಕೆ ಅವಕಾಶ ಇದೆ. ತಪ್ಪಿದೆ, ಸರಿ ಇಲ್ಲ ಅಂತ ಹೇಳಿದ್ರೆ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತಗೊಬೋದು ಅಥವಾ ಮತ್ತೊಂದು ಮಾಡ್ಬೋದು. ಹಾಗಾಗಿ ನಾವೆಲ್ಲ ಮಾಡಿದ್ರೆ ಸರಿ ಇದೆ ಸರ್, ಕಾನೂನು ಪ್ರಕಾರನೇ ಮಾಡಿದ್ದೀವಿ. ಸರ್, ಈಗ ನಾವು ಕೇಳಿರುವಂಥ ದಾಖಲಾತಿಗಳು ಕೊಟ್ಟಿದ್ರೆ ನಾವು ಕೋರ್ಟ್ ಮುಖಾಂತರ ಸ್ಟೇ ಅನ್ನು ತರುವಂಥ ಕೆಲಸ ಆಗಿದ್ವಿ. ನಮಗೆ ದಾಖಲಾತಿಗಳು ಕೊಡುವಂಥ ಈಗ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಅವರೆಲ್ಲ ನಮಗೆಲ್ಲ ಇದು ಏನು ಮೀಟಿಂಗ್ ನಡೀತಿಲ್ಲ ಆ ದಿನದ ಛಾಯಾಚಿತ್ರ ಮತ್ತು ವಿಡಿಯೋಗ್ರಫಿ ಕೊಡಿ ಅಂತ ಹೇಳಿದರು. CC ಕ್ಯಾಮ್ರಾದಿಂದ ಅದು ಸಹ ಕೊಟ್ಟಿದ್ದೀವಿ. ಅದಾದ ನಂತರ ಕೆಲವು ದಾಖಲಾತಿಗಳನ್ನು ಕೇಳಿದರು, ಅದು ಕೊಟ್ಟಿದ್ದೀವಿ. ಮತ್ತೆ ನಾವು ಪೆಂಡಿಂಗ್ ಇದ್ದರೆ ಅವು ಸಹ ಕೊಡ್ತೀವಿ. ಸಮಯ ಕೊಳ್ಳಿಲ್ಲ, ಈಗ ಇವತ್ತು ಕೊಟ್ಟಿದ್ದಾರೆ ಅಂತ ಇಲ್ಲ ನೋಡಿ, ಯಾವುದೇ ಒಂದು ಮಾಹಿತಿ ತಗೊಳ್ಳೋದಕ್ಕೆ ಆಗಸ್ಟ್ 1 ತಿಂಗಳು ಕಾಲಾವಕಾಶ ಕೊಟ್ಟಿದೆ ಸರ್ಕಾರ. ಮಾಹಿತಿ ಹಕ್ಕಲ್ಲಿ ನಾವು 1 ತಿಂಗಳಿಗಿಂತ ಮುಂಚಿತವಾಗೇ ಕೊಟ್ಟಿದ್ದೀವಿ, ಅವ್ರಿಗೆ 1 ವಾರಕ್ಕೆ ಮಾಹಿತಿ ಕೊಟ್ಟಿದ್ದೀವಿ. ಹಾಗೆ ನಾವು ವಿಳಂಬ ಮಾಡೋ ಯಾವುದೇ ಪ್ರಕ್ರಿಯೆ ಇಲ್ಲ, ಯಾವುದೇ ಉದ್ದೇಶ ಇರಲಿಲ್ಲ. ಅವ್ರು ಏನು ಕೇಳಿದ್ರಲ್ಲ ಆ ನಿಗದಿಗಿಂತ ಮುಂಚೆನೇ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಇನ್ನೂ ಏನಾದರೂ ಮಾಹಿತಿ ಬಾಕಿ ಇದ್ದರೆ ಅದು ಸಹ ಮಾಡಿಕೊಡ್ತೀವಿ ಸರ್. ಸರ್, ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿಲ್ಲ ಸರ್, ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ ಈ ಒಂದು ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅವಕಾಶ ಇಲ್ಲ ಸರ್. ಯಾಕಂದರೆ ಸ್ಥಾಯಿ ಸಮಿತಿ ಇರುತ್ತೆ, ಅದಕ್ಕೆ ಆದಂಥ ಪ್ರತ್ಯೇಕವಾದ ಸದಸ್ಯರು ಇರ್ತಾರೆ, ಪ್ರತ್ಯೇಕವಾದ ಅಧ್ಯಕ್ಷರು ಇರ್ತಾರೆ. ಹಾಗಾಗಿ ಈ ಒಂದು ಸಮಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಭಾಗವಹಿಸೋಕ್ಕೆ ಅವಕಾಶ ಇರೋದಿಲ್ಲ. ಆದರೂ ಸಹ ನಾನು ಉಪಾಧ್ಯಕ್ಷರಿಗೆ ಸಾಂಕೇತಿಕವಾಗಿ ನೀವು ಭಾಗವಹಿಸ್ಬೋದು ಅಂತ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೆ. ಏನೋ ಕಾರಣಾಂತರದಿಂದ ಅವರು ಬರೋಕ್ಕಾಗಿಲ್ಲ. ಹಾಗೆ ಅಧ್ಯಕ್ಷರು ಸಹ ಕಾರಣಾಂತರದಿಂದ ಊರಲ್ಲಿ ಇಲ್ಲದಲೇ ಇರೋದ್ರಿಂದ ಅವ್ರ ಗಮನಕ್ಕೂ ಸಹ ನಾವು ಇವತ್ತು ಸಭೆ ಇದೆ ಅಂತ ತಿಳಿಸಿದ್ದೆ. ಅವರು ಸಹ ಅನುಮತಿಯನ್ನು ಕೊಟ್ಟಿದ್ದರು, ನೀವು ಸಭೆ ಮಾಡಿ, ನಾನು ಕಾರಣಾಂತರದಿಂದ ಊರಲ್ಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಗಮನಕ್ಕೆ ತಂದೆ ಸಭೆಯನ್ನು ಮಾಡಿದ್ದೇವೆ ಸರ್. ನಗರಸಭೆಯಲ್ಲಿ ಸಾಮಾನ್ಯ ಸಭೆ ನಡೆದಾಗ ಹಿರಿಯ ಸದಸ್ಯರು ಚೀಟಿ ಕೊಡ್ತಾರೆ ಕಮಿಷನರ್ ಅವ್ರ ಕೈಗೆ, ಆಯಸ್ಸನ್ನೇ ಅವ್ರ ಪರಿಗಣನೆ ತಗೊಂಡು ಅವ್ರನ್ನೇ ಅಧ್ಯಕ್ಷ ಮಾಡೋ ಕೆಲಸ ಆಗಿದೆ ಅಂತ ಅವ್ರು. ಹಾಗಾಗೋದಿಲ್ಲ ಸರ್, ಅವರು ಚೀಟಿ ನಾವು ಕನ್ಸಿಡರ್ ಮಾಡಲಿಲ್ಲ, ಓದಿ ಹೇಳೋದಕ್ಕೆ ಕೇಳಿದ್ದೀವಿ. ಸಭೆಯಲ್ಲಿ ಸದಸ್ಯರ ಹೆಸರನ್ನು ಅವರು ಮೌಖಿಕವಾಗಿ ಸೂಚಿಸಿದ್ದಾರೆ. ಎಲ್ಲ 11 ಜನರ ಸದಸ್ಯರ ಹೆಸರನ್ನು ಹೇಳಿದ್ದಾರೆ. ಅದಾದ ನಂತರ ಅದಕ್ಕೆ ಯಾವುದೇ ರೀತಿ ಯಾರೂ ವಿರೋಧವನ್ನು ಮಾಡಿಲ್ಲ. ಅಧ್ಯಕ್ಷ ಅದಕ್ಕೆ ಆ ವಿಷಯವನ್ನು ಕೈ ಬಿಡ್ರಿ ಅಂತ ಹೇಳಿಲ್ಲ, ಯಾವುದೇ ಚರ್ಚೆ ಮಾಡಿಲ್ಲ ಅಂತ ಹೇಳಿದರೆ ಎಲ್ಲರೂ ವಿರೋಧವಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿ ಚೀಟಿಯಿಂದ ಈ ಥರದಿಂದ ಎಲ್ಲ ಮಾಡಿಲ್ಲ, ಎಲ್ಲ ಬಹಿರಂಗವಾಗಿ ಅವರ ಹೆಸರುಗಳನ್ನು ಓದಿ ಹೇಳಿದ್ದಾರೆ. ಹಾಗಾಗಿ ಇದನ್ನು ನಾವು ಮಾನ್ಯ ಮಾಡಿ ಇವತ್ತು ಸಭೆಯನ್ನು ನಡೆಸಿದ್ದೇವೆ ಸರ್. ಸರ್ ನೋಡಿ, ಅವ್ರಿಗೆ ಯಾವುದೇ ಆರೋಪ ಮಾಡಿದ್ರು ಅದಕ್ಕೆ ಅವ್ರು ಬಾಧಿತರಾಗಿದ್ದರೆ ಅವ್ರಿಗೆ ಅವಕಾಶ ಇದೆ, ಮೇಲೆ ಅಪೀಲ್ ಹೋಗ್ಬೋದು. ಅದರಿಂದ ಏನಾದರೂ ನಾವು ಮಾಡಿರೋ ತಪ್ಪು ಅಂದ್ಕೊಂಡು ಬಂದರೆ ಅದಕ್ಕೆ ಸ್ಟೇ ಕೊಡ್ಬೋದು, ಸ್ಥಗಿತಗೊಳಿಸ್ಬೋದು, ರದ್ದು ಮಾಡ್ಬೋದು. ಹಾಗಾಗಿ ಎಲ್ಲರಿಗೂ ಅವಕಾಶ ಇರುತ್ತೆ. ಹಾಗಾಗಿ ಅವರು ಮುಂದೆ ಅಪೀಲ್ ಮಾಡ್ಕೊಬೋದು. ಉನ್ನತ ಮಟ್ಟದ ಪ್ರಾಧಿಕಾರದಲ್ಲಿ ಅವರು ಅಪೀಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸರ್. ನಗರಸಭೆ ಕಮಿಷನರ್ ಅವ್ರ ಕಡೆಯಿಂದ ನಗರ ಯಾವುದೇ ರೀತಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನೋದು ಒಂದು ಗಂಭೀರ ಆರೋಪ ಮಾಡಿದೆ. ಮತ್ತು ರಾಜಕೀಯ ಒತ್ತಡಗಳು ಇದೆ ಅನ್ನೋ ರೀತಿಯಲ್ಲಿ ನೀವೇ ಹೇಳಿದಿರಂತ ಸರ್. ಯಾವುದೇ ಒಂದು ಕೆಲಸ ಆಯುಕ್ತರಿಂದ ಆಗೋದಿಲ್ಲ ಸರ್. ಯಾವುದೇ ಅನುದಾನ ಬಂದ ತಕ್ಷಣ ಅದನ್ನು ನಾವು ಸಭೆಯಲ್ಲಿ ಮಂಡನೆ ಮಾಡ್ತೀವಿ. ಆಯಾ ಸದಸ್ಯರು ಅವರ ಒಂದು ವಾರ್ಡಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಯಾವುದಕ್ಕೆ ಪ್ರಥಮ ಆದ್ಯತೆ ಕೊಡಬೇಕಂತ ಅವರೇ ಮನವಿಯನ್ನು ಮಾಡ್ಕೊಳ್ತಾರೆ. ಆ ಮನವಿ ಆಧಾರದ ಮೇಲೆ ಸಭೆಯಲ್ಲೇ ನಿರ್ಣಯ ಆಗುತ್ತೆ, ಏನು ವರ್ಕ್ ತೊಗೊಬೇಕು, ಏನು ತೊಗೊಬಾರ್ದು ಅಂತ ಹೇಳ್ಬಿಟ್ಟು ಆ ದಿಶೆಯಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಹಾಗಾಗಿ
ಪ್ರತ್ಯೇಕವಾಗಿ ಆಯುಕ್ತರಾಗಲಿ ಹೆಚ್ಚಿನ ಅನುದಾನ ಹಾಕಿ ಯಾವುದೇ ಡೆವಲಪ್ ಆಗೋದಿಲ್ಲ. ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಮತ್ತು ನಮ್ಮ ನಗರಸಭೆಯಿಂದ ಏನು ಅನುದಾನ ಕ್ರೋಢೀಕರಣ ಮಾಡ್ತೀವಿ ಆ ದಿಶೆಯಲ್ಲಿ ನಾವು ಬಜೆಟ್ ಮಾಡ್ತೀವಿ. ಬಜೆಟ್ ಆದ ನಂತರ ಏನೇನು ವರ್ಕ್ ತೊಗೊಬೇಕಂತ ಕ್ರಿಯಾಯೋಜನೆ ಆಗುತ್ತೆ. ಆ ಕ್ರಿಯಾಯೋಜನೆ ಆಧಾರದ ಮೇಲೆ ನಮ್ಮ ಹಣಕಾಸಿನ ಲಭ್ಯತೆ ಆಧಾರದ ಮೇಲೆ ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಮಾಡ್ತೇವೆ. ಆದರೂ ಸಹ ನಾವು ಆದ್ಯತೆ ಮೇರೆಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ UGDಗೆ ಸಂಬಂಧಪಟ್ಟಂಗೆ ಪ್ರಥಮ ಆದ್ಯತೆಯನ್ನು ನೀಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್. ಎಸ್ ಆಕ್ವಾಟೆಕ್ ಆರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.